ಇದು ಕನಕಪುರವೂ ಅಲ್ಲ, ಇದು ರಾಮನಗರವೂ ಅಲ್ಲ ಅನ್ನುವಂತಹ ವಿಚಾರ ನಮಗೆ ಗೊತ್ತಿದೆ. ಇದು ಶಿವಮೊಗ್ಗ ಜಿಲ್ಲೆ ಅಂತ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡೇ ನಾವು ಎಂಟ್ರಿಯನ್ನ ಕೊಡ್ತಾ ಇದ್ದೀವಿ. ಶಿವಮೊಗ್ಗ ನಗರದಲ್ಲಿ ಕಾಂಗ್ರೆಸ್ ಸಂಸದ ಡಿ.ಕೆ. ಸುರೇಶ್ ಕೊಟ್ಟಿರುವಂತಹ ಹೇಳಿಕೆ ಇದು. ಇದು ರಾಮನಗರವೋ ಅಥವಾ ಕನಕಪುರದಲ್ಲಿ ಯಾವ ರೀತಿಯಾಗಿ ನಾವು ಚುನಾವಣೆಯ ರಣತಂತ್ರವನ್ನ ಹೆಣಿತೀವಿ, ತಂತ್ರಗಾರಿಕೆಯನ್ನ ಹೆಣಿತೀವಿ, ಅಲ್ಲಿ ಯಾವ ರೀತಿಯಾಗಿ ರಾಜಕೀಯ ಮಾಡ್ತೀವಿ, ಅಂಥದ್ದೇ ರಾಜಕೀಯ ಇಲ್ಲಿ ಮಾಡ್ತೀವಿ ಎನ್ನುವಂತಹ ನಂಬಿಕೆಯನ್ನು ಇಟ್ಕೊಂಡು ಬಂದಿಲ್ಲ. ಇದು ಶಿವಮೊಗ್ಗ ಜಿಲ್ಲೆ ಅಂತ ಗೊತ್ತಿದೆ. ಶಿವಮೊಗ್ಗ ಜಿಲ್ಲೆಯಲ್ಲೇ ನಾವು ರಾಜಕೀಯ ಮಾಡಬೇಕು ಅಂತ ಬಂದಿದ್ದೀವಿ. ಇಲ್ಲಿರುವಂತಹ ಜನ ಬುದ್ಧಿವಂತರು, ಇಲ್ಲಿರುವಂತಹ ಜನ ಬುದ್ಧಿವಂತ ಮತದಾರರಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಜನ ಬುದ್ಧಿವಂತರು, ಒಳ್ಳೆಯವರು, ಅದೆಲ್ಲ ಗೊತ್ತಿದೆ. ನಾವು ಇಲ್ಲಿಗೆ ಬಂದಿದ್ದೇವೆ. ಅವರ ಕಾರ್ಯಕರ್ತರನ್ನ, ಶಾಸಕರನ್ನ ಹುರಿದುಂಬಿಸೋಕೆ ಅವ್ರು ಏನೆಲ್ಲ ಮಾತನಾಡ್ತಾ ಇದ್ದಾರೆ. ಸರ್ಕಾರ ಬೀಳುತ್ತೆ ಎನ್ನುವಂತಹ ಮಾತು, ಒಬ್ಬ ಅಧ್ಯಕ್ಷರನ್ನ ಕೊಡ್ತೀವಿ ಎನ್ನುವಂತಹ ಮಾತು, ಇಂಥ ಒಂದಷ್ಟು ಮಾತುಗಳನ್ನ ಆಡೋ ಮೂಲಕ ಅವರು ಶಿವಮೊಗ್ಗ ಗೆಲ್ಲಬೇಕು ಅಂತ ಹೇಳ್ತಿದ್ದಾರೆ. ಆದ್ರೆ ರಾಮನಗರ, ಕನಕಪುರ ಅಲ್ಲ, ಶಿವಮೊಗ್ಗ ಅಂತ ಗೊತ್ತಿದೆ ಬಂದಿದ್ದೀವಿ ಅಂತ ಹೇಳಿ ಡಿ.ಕೆ. ಸುರೇಶ್ ಮಾತನಾಡಿದ್ರು. ನಾನು ಹಂಗಂತ ಹೇಳಿಲ್ವಲ್ಲ, ಈ ಶಿವಮೊಗ್ಗ ಅಂತಾನೆ ನಾವು ಬಂದಿರೋದು. ರಾಮನಗರ, ಮಂಡ್ಯ ಅಂತ ಯಾರು ಹೇಳಿದ್ರು? ಇದು ಶಿವಮೊಗ್ಗ ಅಂತಾನೂ ಗೊತ್ತು. ಶಿವಮೊಗ್ಗ ಜನ ಬಹಳ ಒಳ್ಳೆಯವರು ಅನ್ನೋದು ಗೊತ್ತು, ಬುದ್ಧಿವಂತರು ಅನ್ನೋದು ಗೊತ್ತು. ಹಾಗಾಗಿ ನಮ್ಮ ಪಕ್ಷದ ಸಂಘಟನೆ, ನಮ್ಮ ಪಕ್ಷದ ಕೆಲಸ, ನಮ್ಮ ಸರ್ಕಾರದ ಸಾಧನೆಗಳು, ಇದನ್ನ ಇಟ್ಕೊಂಡು ಮತದಾರರ ಹತ್ರ ಮುಂದೆ ಹೋಗ್ತೀವಿ. ನೋಡಿ, ಈಗ ನಡೀತಾ ಇರೋದು ಸಮ್ಮಿಶ್ರ ಸರ್ಕಾರ ಅಲ್ಲ. ಈಗ ಮೋದಿಯವರು ಕೊನೆ ಅಂತ್ಯಕ್ಕೆ ಬಂದಿದ್ದಾರೆ. ಮೇ 23ನೇ ತಾರೀಕು ಹೊಸ ಸರ್ಕಾರ ರಚನೆ ಆಗ್ತಾ ಇದೆ. ಮೋದಿಯವರು ಪ್ರಧಾನಮಂತ್ರಿಯಾಗಿ ಇರೋದಿಲ್ಲ. ಸೊ ಹೊಸ ಪ್ರಧಾನಮಂತ್ರಿಗಳು, ಈ ದೇಶಕ್ಕೆ ಹೊಸ ಪ್ರಧಾನಮಂತ್ರಿಗಳು, ಥರ್ಡ್ ಫ್ರಂಟ್ ಪ್ರಧಾನಮಂತ್ರಿಗಳು, UPA ಸರ್ಕಾರದ ಪ್ರಧಾನಮಂತ್ರಿಗಳು ಬರ್ತಾರೆ. ಹಾಗಾಗಿ ಅದಕ್ಕೆ ಮತ ಕೊಡಿ ಅಂತ